ಪತ್ರಕರ್ತರು ಸಮಾಜಕ್ಕೆ ಅಗತ್ಯ ಸುದ್ದಿಗಳನ್ನು ಮಾಡಿ. ಸಂಸದ ಸುನಿಲ್ ಬೋಸ್. ಪತ್ರಕರ್ತರಿಗೆ ಅಂಚೆ ಇಲಾಖೆ ಅಪಘಾತ ವಿಮೆ ಪಾಲಿಸಿ ಬಾಂಡ್ ವಿತರಿಸಿ ಮಾಹಿತಿ. ಚಾಮರಾಜನಗರ. ಪತ್ರಕರ್ತರು ಸಮಾಜಕ್ಕೆ ಅಗತ್ಯವಾಗಿರುವ ಸುದ್ದಿಗಳನ್ನು ಮಾಡಬೇಕು ಎಂದು ಸಂಸದ ಸುನಿಲ್ ಬೋಸ್ ಮನವಿ ಮಾಡಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚಾಮರಾಜನಗರ ಜಿಲ್ಲಾ ಘಟಕದ ಸದಸ್ಯರಿಗೆ ಅಂಚೆ ಇಲಾಖೆ ಅಪಘಾತ ವಿಮೆ ನೋಂದಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಕರ್ತರಿಗೆ ಅಪಘಾತ ವಿಮೆ ಪಾಲಿಸಿ ಬಾಂಡ್ ವಿತರಿಸಿ ಮಾತನಾಡಿದರು. ಪತ್ರಕರ್ತರು ಸಮಾಜಕ್ಕೆ ಅಗತ್ಯವಾಗಿರುವ ವಸ್ತುನಿಷ್ಠ ವಿಷಯಗಳನ್ನು ಸುದ್ದಿ ಮಾಡಿ ತಿಳಿಸುವ ಕೆಲಸ ಮಾಡಬೇಕಿದೆ. ಅನಗತ್ಯವಾದ ವೈಯಕ್ತಿಕ ವಿಚಾರ ಸುದ್ದಿ ಮಾಡುವುದರಿಂದ ಸಮಾಜಕ್ಕೆ ಯಾವುದೇ ಲಾಭವಿಲ್ಲ. ಜನರಿಗೆ ಉಪಯುಕ್ತವಾದ ಸಂದೇಶಗಳನ್ನು ಕೊಡಬೇಕು. ಸಮಾಜ ಪತ್ರಕರ್ತರನ್ನು ನಂಬಿದ್ದಾರೆ. ಹಾಗಾಗಿ ನೈಜವಾದ ಸುದ್ದಿಗಳನ್ನು ಮಾಡಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಆರ್.ಎನ್. ಸಿದ್ಧಲಿಂಗಸ್ವಾಮಿ ಮಾತನಾಡಿದರು. ಅಂಚೆ ಇಲಾಖೆಯ ವ್ಯವಸ್ಥಾಪಕ ಮನೋಪ್ರದೀಪ್ ಮಾತನಾಡಿ ಅಂಚೆ ಇಲಾಖೆಯ ಜೀವ ವಿಮೆ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಲಕ್ಕೂರ್ ಪ್ರಸಾದ್, ರಾಜ್ಯ ಸಮಿತಿ ಸದಸ್ಯ ಮಹೇಂದ್ರ, ಖಜಾಂಚಿ ಪುಟ್ಟರಾಜು ಹಾಗೂ ಸಂಘದ ಜಿಲ್ಲಾ ಘಟಕ ಪದಾಧಿಕಾರಿಗಳು, ಜಿಲ್ಲೆಯ 5 ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು. ಮಲ್ಲೇಶ್ ಗುಂಡ್ಲುಪೇಟೆ, ಎಂ ರವಿಕುಮಾರ್ ಚಾಮರಾಜನಗರ, ಅಮ್ಮಚ್ವಾಡಿ ರಾಜೇಂದ್ರ ಚಾಮರಾಜನಗರ. ಓಕೆ ಸರ್, ಓಕೆ ಆಯ್ತು ಸರ್. ಮರಿಸ್ವಾಮಿ ಕೊಟ್ಟೇಗಾಲ, ವಿ ನಾಗರಾಜು ಏಳಂದೂರು, ಅವಿನ್ ಪ್ರಕಾಶ್ ಕೊಟ್ಟೇಗಾಲ, ಗಿರೀಶ್ ಎಸ್ ಏಳಂದೂರು, ಚಾಮರಾಜನಗರ ಜಿಲ್ಲೆಯ ಪತ್ರಕರ್ತರೆಲ್ಲ ಸೇರಿ ಪತ್ರಕರ್ತರ ಸಂಘಗಳ ಸೇರಿ ಇದೊಂದು ವಿನೂತನ ಕಾರ್ಯಕ್ರಮಕ್ಕೆ ಬಯಸ್ತೇನೆ. ಯಾಕೆಂದರೆ ಒಂದು ವಿಮೆ ಮಾಡುವಂಥ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಎಲ್ಲೂ ಮಾಡಿರಲಿಲ್ಲ ಇದು ಮಾಡಿ, ಯಾಕೆಂದರೆ ಯಾರಿಗೂ ಏನೂ ಆಗಬಾರ್ದು ಅನ್ನೋದೇ ನಮ್ಮ ಬಯಕೆ. ಅಕಸ್ಮಾತ್ ಅಚಾನಕ್ಕಾಗಿ ಆದರೆ ಮುಂದೆ ಏನು ಜೀವನಕ್ಕೆ ಅಂತ ಪಪ್ಪ ಇವ್ರನ್ನ ಹೇಳ್ತಾಯಿದ್ರು. ಬದನಗುಪ್ಪೆ ಹತ್ರ ಆಕ್ಸಿಡೆಂಟ್ ಒಂದು ವರ್ಷದಿಂದ ಬೆಡ್ ರೆಸ್ಟಲ್ಲಿದ್ದಾರೆ, ತುಂಬ ಖರ್ಚಾಯಿತು, ಯಾರೂ ಸಹಾಯಕ್ಕೆ ಬರಲಿಲ್ಲ ಅಂತ ವಿಮೆ ಮಾಡಿಸ್ತಿರ್ ನಿಜವಾಗ್ಲೂ ನನಗಂತೂ ವೈಯಕ್ತಿಕವಾಗಿ ಭಾಳ ಖುಷಿ ಇದೆ. ಯಾಕೆಂದರೆ ಇದೊಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಿಲ್ಲಾ ಪತ್ರಕರ್ತರ ಅಧ್ಯಕ್ಷರಾದಂಥ ಸಿದ್ಧಲಿಂಗಸ್ವಾಮಿ ಅವರೇ, ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವ ಮನೋ ಪ್ರದೀಪ್ ಅವರೇ, ಲಕ್ಕೂರ್ ಪ್ರಸಾದ್ ಅವರೇ, ರಾಜ್ಯ ಸಮಿತಿಯ ಸದಸ್ಯರಾದ ಮಹೇಂದ್ರ ಅವರೇ, ಖಜಾಂಚಿಯಾದಂಥ ಪುಟ್ಟರಾಜು ಅವರೇ, ಹಾಗೆ ಇಲ್ಲಿ ನಡೆದಿರುವಂಥ ನನ್ನೆಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ. ಪತ್ರಕರ್ತರು ಅಂದರೆ ಅವ್ರಿಗೂ ಈ ಸಮಾಜದಲ್ಲಿ ಒಂದು ಜವಾಬ್ದಾರಿ ಇದೆ. ಏನು ನಾವು ಮುಂಚೆ ಸಂವಿಧಾನದಲ್ಲಿ 3 ಅಂಗಗಳು ಅಂತ ಹೇಳ್ತಾ ಇದ್ವಿ, ಪತ್ರಕರ್ತರು ಈಗ 4ನೇ ಅಂಗವಾಗಿ ಈ ನಮ್ಮ ಸಮಾಜದಲ್ಲಿ ಕೆಲಸ ಮಾಡ್ತಿರೋದು. ಏನು ದಿನನಿತ್ಯ ಇಡೀ ಪ್ರಪಂಚದಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಏನು ಘಟನೆಗಳು ನಡೀತದೆ ಅಂತೇಳಿ ಜನಗಳಿಗೆ ತಿಳಿಸುವಂಥ ಭಾಳ ಜವಾಬ್ದಾರಿಯುತ ಕೆಲಸ ಅದು. ಆದರೆ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ಯಾಕೆಂದರೆ ಯಾವುದು ಸಮಾಜಕ್ಕೆ
ತುಂಬ ಪ್ರಮುಖವಾದ ಅಂಥ ಸುದ್ದಿಗಳನ್ನ ಮಾಡಿ. ನಾವು ಟಿ ವಿಗಳು ನೋಡ್ತೀವಿ, ಏನು ಕೆಲಸಕ್ಕೆ ಬರ್ತದೆ ಬೇಜಾರಾಗ್ಬಿಡಿ ಹೇಳ್ತಾ ಇದ್ದೀನಿ ಅಂತೇಳಿ ನನಗೆ ಅನಿಸುತ್ತಾನೆ ಹೇಳ್ತಾ ಇರೋದು. ಏನು ಸಮಾಜಕ್ಕೆ ಏನು ಬೇಕು, ನಮ್ಮ ಜನಗಳಿಗೆ ಏನು ಬೇಕು, ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ, ಏನು ವಿದೇಶದ ನೀತಿಗಳು ಏನಾಗ್ತಿದೆ, ಪಾಲಿಸಿ ಏನು ಮಾಡ್ತಿದ್ದಾರೆ, ಅಂಥ ವಿಷಯಗಳನ್ನ ಮುಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅಲ್ಲೇನೋ ಯಾರನ್ನೋ ಬಿಟ್ಟರು, ಯಾರನ್ನೋ ಕಟ್ಕೊಂಡ್ರು, ಅದನ್ನೇ 1 hour ಪ್ರೋಗ್ರಾಮ್ ಮಾಡಿದ್ರೆ ಬೇಜಾರು. ನಾನು ಹೇಳೋಂಥದ್ದು ಮನಸ್ಸಿಗೆ ನಮಗೂ ನೋವಾಗುತ್ತೆ. ಅದು ಅವ್ರ ವೈಯಕ್ತಿಕ ವಿಷಯ. ನಮ್ಮ ಕೆಲಸಗಳೇನು ಜನಕ್ಕೆ ಉಪಯುಕ್ತವಾದ ಒಂದು ಮೆಸೇಜನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಅವ್ರ ಪರ್ಸ್ನಲ್ ಆಗಿ ಅವ್ರ ಲೈಫಲ್ಲಿ ಏನು ಮಾಡಿದ್ರು ಅದು ಯಾವುದೋ ಒಂದು ಯೂಟ್ಯೂಬರ್ಸ್ ಬಂದ್ಬಿಟ್ಟಿದೆ. ಈಗ ಆ ಯೂಟ್ಯೂಬರ್ ತೆಗೀರಿ, ಅವ್ರು ಅಲ್ಲಿ ಹೋದಂತೆ ಇಲ್ಲಿ ಬಂದಂತೆ ಅದೇ ಮಕ್ಕಳುಗಳು ಜಾಸ್ತಿ ಈಗ ಸೋಷಿಯಲ್ ಮೀಡಿಯಾನ ನೋಡ್ತಾರೆ, ಅವ್ರ ಮೇಲೆ ಭಾಳ ಇಂಪ್ಯಾಕ್ಟ್ ಆಗುತ್ತೆ ಆ ಕೆಲಸಗಳನ್ನ. ನೀವುಗಳು ನಾನು ಎಷ್ಟೋ ಪತ್ರಕರ್ತರ ನನ್ನ ಮಿತ್ರ ಇದ್ದಾರೆ ಬೆಂಗಳೂರಲ್ಲಿ, ನಾನು ಹೇಳ್ತೀನಿ ಏನಿದೆ, ಯಾಕಂದರೆ ಜನ ಎಲ್ಲ ಸುತ್ತಾರೆ. ನೈಟ್ ಬಂದು 9 ಗಂಟೆ ನ್ಯೂಸು, ಬೆಳಗ್ಗೆ ಎದ್ದ ತಕ್ಷಣ ಪೇಪರು ಓದೋವಂಥದ್ದು. ಅವ್ರು ನಿಜವಾಗ್ಲೂ ಅವರು ಅದು ನಿಜ ಅಂತ ತಿಳ್ಕೊತಾರೆ. ಅವರು ಏನು ತೋರಿಸ್ತೀರಾ ಇಷ್ಟ ಟ್ರೂ. 9 ಗಂಟೆಗೆ ಬಂದು ಅವ್ರು ನ್ಯೂಸ್ ಹಾಕಿ ಊಟ ಮಾಡ್ತಾರೆ, ನ್ಯೂಸ್ ಹಾಕ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅವರು ಟೀ ತಗೊಂಡು ಪೇಪರ್ ಓದ್ತಾರೆ. ನೀವೇನು ಬಿಂಬಿಸಿರ್ತೀರಿ ಅದನ್ನೇ ಅವ್ರು ನಂಬುವಂಥದ್ದು. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಎಲೆಕ್ಷನ್ ನಡೀತದಲ್ವ ನಮ್ಮದು, ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಪತ್ರಕರ್ತದ ಏನು ಬಿಂಬಿಸ್ತೀರಿ 5% ಓಟು ಆ ಕಡೆ ಈ ಕಡೆ ಆಗ್ತವೆ. ಎಲ್ಲ ಗೆಲ್ಲೋದು 3% 2%ಅಲ್ಲಿ. ನೀವೇನು ಮಾಧ್ಯಮದವರು ಏನು ಬರ್ದಿರ್ತೀರಿ ಅದ್ರ ಮೇಲೆ ಜನಗಳ ಓಟ್ ಕೂಡ ಚೇಂಜ್ ಆಗ್ತಾ ಇದ್ರೆ ಅಷ್ಟು ನಿಮ್ಮನ್ನು ನಂಬಿದ್ದಾರೆ. ಸಮಾಜದ ವ್ಯಕ್ತಿಗಳು ಇಲ್ಲಿ ಜೀವಿಸುವಂಥವ್ರು ತಮ್ಮನ್ನು ಅಷ್ಟು ನಂಬಿದ್ದಾರೆ ಅಂದರೆ ಅಂದಮೇಲೆ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ಅವ್ರಿಗೆ ನೈಜವಾದ ಸುದ್ದಿ ಕೊಡಿ. ಅದೇ ಅವ್ರ ಪ್ರಮುಖವಾದದ್ದು ಬೇಕಾದದ್ದು ಅಂಥ ಸುದ್ದಿಗಳನ್ನ ಕೊಡಿ. ಈಗ ನಾನು ದೇವ್ರ ನಂಬ್ತೀನಿ, ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ಒಂದೊಂದು ಚಾನೆಲ್ ಬೇಜಾರು 1 hour ಜ್ಯೋತಿಷ್ಯತೆಗೆ ಹೇಳ್ತಾರೆ, ಅವರು ನಂಬರ್ ಕೊಡ್ತಾರೆ, ಮಾಡ್ತಾರೆ, ಇವರು ಜಾತಕ ಹೇಳ್ತಾರೆ. ಅದರಿಂದ ಏನು ಉಪಯೋಗ ಇದೆ? ಎಷ್ಟೊಂದು ಜ್ಯೋತಿಷ್ಯ ತೆಗ್ದಿದ್ದಾರೆ, ಅವ್ರಿಗೆ ಬೇಕು ಅಂದ್ರೆ ವೈಯಕ್ತಿಕವಾಗಿ ಹೋಗ್ತಾರೆ. ಆದ್ರಿಂದ ಅದಕ್ಕೆ ನಾನು ಹೇಳೋದು, ನೀವು 4ನೇ ಅಂಗವಾಗಿ ನೀವು ಇಲ್ಲಿ ಕೆಲಸ ಮಾಡ್ತಿರೋಂಥದ್ದು. ನಿಮಗೆ ನಮ್ಮ ಥರ ಹೆಂಗೆ ಜವಾಬ್ದಾರಿ ಇದೆ, ತಮಗೂ ತುಂಬ ಜವಾಬ್ದಾರಿ ಇದೆ. ಎಷ್ಟೊಂದು ಕಡೆ ನಾನು ಹೇಳ್ತೀನಿ, ಬೇಸರವಾಗಿ ಹೇಳ್ತೀನಿ, ಮೀಡಿಯಾದವರು ಯಾವತ್ತೂ ಮಾರಾಟವಾಗಬಾರ್ದು. ದೇ ಶುಡ್ ಬಿ ಪೇಡ್. ಹಂಗಾಗ್ಬಿಟ್ಟು ನೀವು ನೈಜವಾಗಿ ತೋರಿಸೋದಿಲ್ಲ ಏನು ನಮಗೆ. ಅಂತ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಂದ್ರೆ ನಾನು ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತೇನೆ. ಬಿಕಾಸ್ ಐ ನೋ ವಾಟ್ಸ್ ಹ್ಯಾಪ್ನಿಂಗ್. ಯಾಕಂದ್ರೆ ನಾನು ಬೆಂಗಳೂರು ಸಿಟಿಲೇ ಬೆಳೆದಂಥವನು, ಅದರಿಂದ ಗೊತ್ತಿರೋದ್ರಿಂದ, ಹಲವಾರು ಸ್ನೇಹಿತರಿರೋದ್ರಿಂದ ಯಾವ ರೀತಿ ವರ್ಕ್ ಆಗುತ್ತೆ, ಏನು ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೆ. ಆಮೇಲೆ ನೀವು ಅದನ್ನೇ ನೆಗೆಟಿವ್ ಆಗಿ ಮಾತಾಡೋದು ಪತ್ರಕರ್ತರ ಮೇಲೆ ಅಂತ ಅದನ್ನ ಬೇರೆ ಬರೆದ್ಬಿಟ್ಟಿರಿ, ಅದೊಂದು ಹಿಂಸೆ. ನೀವು ಕೂಡ ನಾವು ಹೆಂಗೆ ಹೇಳ್ತೀವಿ ಜಾತ್ಯತೀತವಾಗಿ ಹೆಂಗೆ ಕೆಲಸ ಮಾಡ್ತೀವಿ, ಅದೇ ರೀತಿ ನೀವು ಕೂಡ ಜಾತ್ಯತೀತವಾಗಿ ಒಂದು ವ್ಯಕ್ತಿ ಪೂಜೆ ಮಾಡಿದ್ದೇನೆ, ವ್ಯಕ್ತಿ ನಾನೇ ತಪ್ಪು ಮಾಡಿದ್ರೆ ತಪ್ಪು ಅಂತ ತೋರಿಸಿ ಎಚ್ಚರಿಕೆ ಕೊಟ್ಟು ಸರಿ ಇರೋರಿಗೆ ಸರಿ ಅಂತ ಹೊಗಳಿದಾಗ ನಮಗೂ ಕೆಲಸ ಮಾಡೋಕ್ಕೆ ಹುಮ್ಮಸ್ ಬರುತ್ತೆ. ನಾವು ತಪ್ಪಿದ್ರೆ ತಿದ್ಕೊಂಡು ಮುಂದೆ ಹೋಗ್ತೀವಿ. ನಾವು ಮಾಡೋ ಕೆಲಸಕ್ಕೆ ಮೆಚ್ಚುಗೆ ಕೊಟ್ಟರೆ ಇನ್ನೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅದು ಪ್ರೇರಣೆ ಆಗುತ್ತೆ. ಅಷ್ಟೇ ನಾನು ಹೇಳುವಂಥದ್ದು. ಅದರಿಂದ ತಾವುಗಳು ದಯವಿಟ್ಟು ನಾನು ಹೇಳಿದ್ನ ಒಂದು ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ, ಅದು ಮಾಡಿ. ಹಾಗೇನೆ ಇವ್ರು ಹೇಳಿದ್ರು ನಿಮ್ಮ ವೈಯಕ್ತಿಕವಾಗಿ ಸಹಾಯ ಮಾಡಿ ಅಂತ ಈ ವರ್ಷ ಮಾಡಿದ್ದೀನಿ. ಅವರಂದ್ರು ನೀವು MP ಆಗಿರ್ಕೊಂಡು ಮಾಡ್ಬೇಕು ಸರ್ ಅಂತ. MP ಜನ ತೀರ್ಮಾನ ಕೊಡ್ತಾರೆ 5 ವರ್ಷ ಆದಮೇಲೆ, ಅದಿಲ್ಲ ಆದರೂ ಮಾಡಿಕೊಡ್ತೀನಿ ನಿಮಗೆ. ಚುನಾವಣೆ ಟೈಮಲ್ಲಿ ಜನಗಳು ಅವ್ರ ತೀರ್ಪಿಗೆ ಸಂವಿಧಾನ ನಾವು ತಲೆ ಬಾಗಲೇಬೇಕು. ಜನತೆಗೆ ನಮ್ಮ ತಂದೆಯವರು ಸೋತಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಸೋತಿದ್ದಾರೆ, ಯಡಿಯೂರಪ್ಪ ಅವರು ಸೋತಿದ್ದಾರೆ, ದೇವೇಗೌಡ. ಅದೇ ಜನಗಳ ತೀರ್ಪನ್ನ ಗೌರವಿಸುವಂಥದ್ದು ಮನೋಭಾವನೆ ಇರಬೇಕು. ಅದಿಲ್ಲ ಅಂದ್ರೆ ಮುಂದೆ ಎಲ್ಲಾದ್ರೂ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಬಿಟ್ಟು ಎಲ್ಲ. ಇದೊಂದು ನಿಜವಾಗ್ಲೂ ಒಂದು ಖುಷಿಯಾದಂಥ ವಿಷಯ. ಇದೊಂದು ಮಾಡಿಸಿದ್ದು, ವಿಮೆ ಮಾಡಿಸಿದ್ದು ಬಹಳ ಖುಷಿಯಾದ ವಿಷಯ. ಹಾಗೆ ಇನ್ನೂ ಒಂದು ಇಟ್ಟಿದ್ದೀರಿ ಪತ್ರಕರ್ತರಿಗೆ ನಿವೇಶನ ಕೊಡುವಂಥದ್ದು. ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಟ್ರೈ ಮಾಡ್ತೀನಿ. DC ಅವ್ರು ಕರೆದು ಈಗ ಬರ್ತಾರೆ, ಜನಸಂಪರ್ಕ ಸಭೆ ಇದೆ, ಅಲ್ಲೇ ಚರ್ಚೆ ಮಾಡಿ ಜಾಗ ಐಡೆಂಟಿಫೈ ಮಾಡಿ ಕೊಡಿ ಅವ್ರಿಗೆ ಅಂತೇಳಿ ಮನವಿನೂ ಮಾಡ್ತೀನಿ. ಪ್ರಾಮಾಣಿಕ ಪ್ರಯತ್ನ ಮತ್ತು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ ನಾನು ಕರೆದಿದ್ದಕ್ಕೆ ತಮ್ಮೆಲ್ಲರೂ ಧನ್ಯವಾದ ತಿಳಿಸ್ತಾ ಮಾತು ಮುಗಿಸಿ ನಮಸ್ಕಾರ. ಚಾಮರಾಜನಗರ ಜಿಲ್ಲೆಯಾಗಿ ಈಗ 29 ವರ್ಷ ಪೂರೈಕೆ ಮಾಡಿ ಬರ್ತಾ ಇದೆ. ಅದ್ರ ಮಧ್ಯೆ ಚಾಮರಾಜನಗರ ಜಿಲ್ಲೆಯಲ್ಲಿ
ಚಾಮರಾಜನಗರ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘ ಅಸ್ತಿತ್ವಕ್ಕೆ ಬಂದು 7 ವರ್ಷಗಳನ್ನು ಪೂರೈಕೆ ಮಾಡ್ತಾ ಇದೆ. 29 ವರ್ಷಗಳಿಂದ ಕೂಡ ಜಿಲ್ಲೆಯಲ್ಲಿ ಎಲ್ಲ ಹಿರಿಯ ಪತ್ರಕರ್ತರು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಒಂದು ನಿವೇಶನ ಆಗಲಿ ಒಂದು ಏನನ್ನೂ ಕೊಟ್ಟಿಲ್ಲ. ನಮ್ಮ ಅಧಿಕೃತವಾಗಿ ಚಾಮರಾಜನಗರ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತೇಳಿ ಸ್ಥಾಪನೆ ಮಾಡಿ 7 ವರ್ಷ ಕೂಡ ಆಗಿದೆ. ಈಗ ಪ್ರಸ್ತುತ ಜಿಲ್ಲಾ ಕೇಂದ್ರದಲ್ಲಿ ಹೊರ ಜಿಲ್ಲೆಯಿಂದ ಬಂದಿರುವಂಥರು ಮತ್ತು ಚಾಮರಾಜನಗರ ಜಿಲ್ಲೆಯವರು ಸುಮಾರು 75 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಪತ್ರಕರ್ತರ ಸಂಘದಲ್ಲಿ ಷೇರುದಾರರಾಗಿ 53 ಜನ ಇದ್ದು ಅದರಲ್ಲಿ 3 ಜನ ಈಗಾಗಲೇ ಅಶ್ವನಿಗಿದ್ದಾರೆ ಸರ್. ಇನ್ನು ಉಳಿದಂಥ 50 ಜನ ಇದ್ದಾರೆ. ದಯಮಾಡಿ ಎಲ್ಲ ಪತ್ರಕರ್ತರಿಗೂ ನಿಮ್ಮ ಕೈಲಾದಷ್ಟು ಸಹಜವಾಗಿ ಎಲ್ಲರೂ ಪತ್ರಕರ್ತರಿಗೂ ನಿವೇಶನ ಕೊಡಿದ್ದಾರೆ. ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕೂಡ ಮಾರ್ಗದರ್ಶನ ನೀಡಿ ನಿರ್ದೇಶನವನ್ನು ನೀಡಿ ಎಲ್ಲ ಪತ್ರಕರ್ತರಿಗೆ ನಿವೇಶನ ಕೊಡೋದಕ್ಕೆ ತಾವುಗಳು ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ ಸರ್. ಈ ಕಡೆ ಸ್ವಲ್ಪ ಈ ಕಡೆ ರಾಜು ರಾಜೇಂದ್ರ ಇದು 755 ರುಪೀಸ್ ಒಂದು ಪ್ಲಾನ್ ಇದೆ, 555 ಇದೆ. ಸೊ ಇದು ಈ ಥರ ತುಂಬ ಪ್ಲಾನ್ಗಳಿದೆ. ಸೊ ಆಲ್ ಓವರ್ ಚಾಮರಾಜನಗರ ಡಿಸ್ಟಿಕ್ನಲ್ಲಿ 1 crore ಮೇಲೆ ಅಕೌಂಟ್ ಓಪನ್ ಆಗಿ ಮ್ಯಾಕ್ಸಿಮಮ್ ಫಲಾನುಭವಿಗಳಿಗೆ ಈ ಸ್ಕೀಮ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ಗಳು ಹೋಗಿದೆ. ಸೊ ನಿಮ್ಗೆಲ್ಲ ಒಂದು ಡೌಟ್ ಬರೋ ಚಾನ್ಸಸ್ ಇದೆ. ಆಲ್ರೆಡಿ ಪಬ್ಲಿಕ್ ಸೆಕ್ಟರ್ಗಳು ಬ್ಯಾಂಕ್ ಹೇಳಿದೆ. ಸೊ ಈಗ ಯಾಕೆ ಈ ಸ್ಕೀಮು ಪೋಸ್ಟ್ ಆಫೀಸ್ ಮುಖಾಂತರ ಮಾಡಬೇಕು ಅನ್ನೋ ಕ್ವಶನ್ಸ್ ಮಾಡ್ಬೋದು. ಸೊ ಗೌರ್ಮೆಂಟ್ಗೂ ಒಂದು ಲಾಂಗ್ ಟರ್ಮ್ ವಿಷನ್ ಇದೆ. ಫೈನಾನ್ಷಿಯಲ್ ಇನ್ಕ್ಲೂಷನ್ ವೆರಿ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ ಫಾರ್ ಅವರ್ ಗೌರ್ಮೆಂಟ್. ಎಲ್ಲ ಆರ್ಡಿನರಿ ಜನಗಳಿಗೂ ಕೂಡ ಗೌರ್ಮೆಂಟ್ ಸ್ಕೀಮ್ಗಳು ರೀಚ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ, ಗುಡ್ ಇಂಟೆನ್ಷನ್. ಅದು ನಮ್ಮ ಸಾರ್ ಮುಖಾಂತರ ಈಗ ನಮಗೆಲ್ಲ ಸಿಗಿದೆ. ಸೊ ನಮ್ಮ ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್ ಮಾಡಬೇಕು. ತುಂಬ ಥ್ಯಾಂಕ್ ಯು ಸರ್. ತುಂಬ ಸ್ಕೀಮ್ಗಳಿದೆ, ಸಾರ್ ಹೆಲ್ಪ್ ಮಾಡಬೇಕು. ಸೊ ಅದ್ರ ಮುಖಾಂತರ ನಮ್ಮ ಸಾಧಾರಣ ಜನಗಳಿಗೂ ಕೂಡ ಆ ಸ್ಕೀಮ್ಗಳು ಸೇರಿಸಬೇಕು. ನನ್ನ ಜಸ್ಟ್ ಸ್ಮಾಲ್ ವಿಷನ್ ಇಂಟೆನ್ಷನ್. ಸೊ ನಮ್ಮ ಈ ಸ್ಕೀಮ್ ಪ್ರಕಾರ ನಮ್ಮ ಸ್ಟಾಫ್ ಇದ್ದಾರೆ, ಶಾಂತಮೂರ್ತಿ ಸರ್, ಅವರು ಈ ಸ್ಕೀಮ್ಗಳ ತುಂಬ ಬೆನಿಫಿಟ್ಗಳಿದೆ. ಅದು ಡೀಟೇಲ್ ಆಗಿ ನಿಮಗೆ ಹೇಳ್ತಾರೆ. ಜಸ್ಟ್ ಲಿಸನ್ ಮಾಡಿ ಸರ್. ಥ್ಯಾಂಕ್ ಯು. ನಂತರ ಜಿಲ್ಲಾ ಕಾರ್ಯಕರ್ತರ ಪತ್ರಕರ್ತರ ಸಂಘ ಅಸ್ತಿತ್ವಕ್ಕೆ ಬಂತು. ಅಲ್ಲಿಂದ ಇಲ್ಲಿ ತನಕ ಪತ್ರಿಕಾ ದಿನಾಚರಣೆ ಆಚರಿಸ್ಕೊಂಡು ವರ್ಷಕ್ಕೊಂದು ಕ್ರೀಡಾಕೂಟ ಆಚರಿಸ್ಕೊಂಡು ಬರ್ತಾಯಿತ್ತು. ಇದೇ ಪ್ರಥಮ ಬಾರಿಗೆ ಚುನಾವಣೆ ನಡೀತು. ಇದುವರೆಗೆ ವಿರೋಧ ಆಯ್ಕೆ ನಡೀತಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಪ್ರಕ್ರಿಯೆ ಮಾಮೂಲಿ ಆದ್ದರಿಂದ ಈ ಸಾರಿ 2025ರಿಂದ 28ನೇ ಸಾಲಿವರೆಗೆ ಚುನಾವಣೆ ನಡೀತು. ಚುನಾವಣೆಯ ಪೂರ್ವದಲ್ಲಿ ನಾವು ನಮ್ಮ ತಂಡ ಅಧಿಕಾರಕ್ಕೆ ಬಂದರೆ ಸಂಘದ ಎಲ್ಲ 175 ಸದಸ್ಯರಿಗೆ ನಾವು ಜೀವ ವಿಮೆ ಮಾಡಿಸ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದು. ಅದರಂತೆ ನಾವು ನುಡಿದಂತೆ ನಡೀಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾವು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಏನಾದರೂ ಮಾಡಿ ನಾವು ಎಲ್ಲ ಸದಸ್ಯರಿಗೂ ವಿಮೆ ಮಾಡಿಸಲೇಬೇಕು ಅನ್ನೋ ಒಂದು ಪಣ ತೊಟ್ಟು ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಧಾರ ಮಾಡಿದ ನಂತರ ನಾವು ಸಂಸದರಾದ ಸುನೀಲ್ ಬೋಸ್ ಅವರನ್ನ ಭೇಟಿ ಮಾಡಿ, ನೀವು ಇದಕ್ಕೆ ಮೊದಲ ಬಾರಿಗೆ ನೀವು ಸ್ಪಂದಿಸಬೇಕು ಮತ್ತು ಇದಕ್ಕೆ ವೈಯಕ್ತಿಕವಾಗಿ ನೀವು ಸಂಘದ ಎಲ್ಲ 174 ಸದಸ್ಯರಿಗೆ ಏನು ತಗುಲುತ್ತೆ ಆ ವೆಚ್ಚವನ್ನು ಭರಿಸಬೇಕು ಅಂತ ಮನವಿ ಮಾಡಿಕೊಂಡು ಆ ಮನವಿಗೆ ಸ್ಪಂದಿಸಿ ಅವರು ಮೊದಲನೇ ಮನವಿಯಲ್ಲೇ ಏನು ನಾನು ವೈಯಕ್ತಿಕವಾಗಿ ನಾನು ಬರ್ಸಕ್ಕೆ ಸಿದ್ಧ ಇದ್ದೀನಿ ಅನ್ನೋ ಕಾರಣ ಹೇಳಿ ಭರವಸೆ ಕೊಟ್ಟು 1 ವಾರದ ಒಳಗಡೆ ನಮಗೆ ಪ್ರೋಗ್ರೆಸ್ ಮಾಡಿ ನೀವು ಕಾರ್ಯಕ್ರಮ ಮಾಡಿ ಅಂತ ಡೇಟ್ ಕೊಟ್ಟರು. ಹೀಗಾಗಿ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸಂಸದರಾದ ಸುನೀಲ್ ಬೋಸ್ ಅವರಿಗೆ ನಾನು ಸಂಘದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈಗಾಗಲೇ ನಾನು ಹೇಳಿದಂತೆ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ನಿರ್ಧರಿಸಿ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪನೆ ಆಗಿದೆ. ಈಗಾಗಲೇ ಸಚಿವರಾದ ವೆಂಕಟೇಶ್ ಅವರು ಮತ್ತು ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅಕೌಂಟ್ಗೆ ಜಮಾ ಮಾಡಲಾಗಿದೆ. ಮತ್ತು ಮುಂದುವರೆದಂತೆ ಏನೇನು ನಾವು ಭರವಸೆ ಕೊಟ್ಟಿದ್ದು ಅದರಂತೆ ನಡೀತೀವಿ. ಮತ್ತು ಇನ್ನೂ ಜುಲೈವರೆಗೆ ಕಾಲಾವಕಾಶ ಇರೋದ್ರಿಂದ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಒಳ್ಳೆಯ ಆಡಳಿತ ಕೊಡಬೇಕು, ಪಾರದರ್ಶಕವಾಗಿ ಆಡಳಿತ ಕೊಡಬೇಕು ಮತ್ತು ಯಾವುದೇ ಎಲ್ಲ ಸಂಘದ ಸದಸ್ಯರನ್ನ ವಿಶ್ವಾಸ ತೆಗೆದುಕೊಂಡು ಹೋಗಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ಇದು 3ನೇ ಕಾರ್ಯಕ್ರಮನೂ 4ನೇ ಕಾರ್ಯಕ್ರಮನೂ ನಮ್ಮ ಈಗ ನಾವು ನವೆಂಬರ್ 9ನೇ ತಾರೀಕು ಜಯಬೇರಿ ಬಾರಿಸಿದ ನಂತರ ಇದು 3ನೇ ಕಾರ್ಯಕ್ರಮ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿದೆ. ಇದೇ ರೀತಿ ಮುಂದಿನೂ ಸಹಕಾರ ಕೊಡಬೇಕು ಅಂತ ಒತ್ತಾಯಿಸ್ಕೊಂಡು ಮತ್ತು ಸುನೀಲ್ ಬೋಸ್ ಅವರಲ್ಲಿ ಒಂದು ಮನವಿ, ಸಂಘ ಅಸ್ತಿತ್ವಕ್ಕೆ ಬಂದು 27 ವರ್ಷದ ಬಳಿಕ ಇದೇ ಪ್ರಥಮ ಬಾರಿಗೆ ಜೀವ ವಿಮೆ ಅನ್ನೋ ಒಂದು ಮಹತ್ವವಾದ ಇದನ್ನು ನಾವು ಕೈಗೆತ್ಕೊಂಡು ಅದರಲ್ಲಿ ಮೊದಲೇ ಅದಕ್ಕೆ ಯಶಸ್ವಿನೂ ಸಹ ಇದರ ಸಂಪೂರ್ಣ ವೆಚ್ಚವನ್ನು
ನಮ್ಮೆಲ್ಲರ ಆಹ್ವಾನಕ್ಕೆ ತರಕ್ಕೆ ಬರ್ತೀನಿ. ಸಂಪೂರ್ಣ ವೆಚ್ಚವನ್ನು ವೈಯಕ್ತಿಕವಾಗಿ ಸಂಸದರೇ ಭರಿಸ್ತಾರೆ. ಈ ಮುಂದಿನ ಇವರು ಎಲ್ಲಿವರೆಗೆ MP ಆಗಿರ್ತಾರೋ ಅಲ್ಲಿವರೆಗೂ ಸಹ ಹೊಸ ರಿನಿವಲ್ ಮಾಡಿಸ್ಕೊಡ್ಬೇಕು ಅಂತ ನಾವು ಸಂಘದ ಪರವಾಗಿ ಅವರು ಎಲ್ಲಿವರೆಗೆ ಸಂಸದರಾಗಿ ಇರ್ತಾರೋ ಅಲ್ಲಿವರೆಗೂ ಇನ್ನೇನು ವೈಯಕ್ತಿಕವಾಗಿ ಸಹ ಸಂಘದ ಪರವಾಗಿ ಇನ್ನೇನು ತಮ್ಮಲ್ಲಿ ನಾವು ಗಣಪತಿ ಸ್ತಂಭಾಚಲಪತಿ ಮುಂದೆ ಇಂದಿಹನು ಭಕ್ತರ ಭಾವಕ್ಕೆ ಶಕ್ತಿಯ ನೀಡಲು ಸ್ವಾಗತ ಬಯಸುವನು ದೇವ ಸರ್ವಕಾರ್ಯೇಷು. ಎಲ್ಲ ಪತ್ರಕರ್ತರಿಗೂ ಅಪಘಾತ ವಿಮೆ ಮಾಡಿಸಬೇಕು ಅಂತ ತೀರ್ಮಾನಿಸಿದ್ವಿ. ಆ ವಿನೂತನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಈ ಕಾರ್ಯಕ್ರಮದ ಶುಭಾರಂಭವನ್ನ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆ ಚರಣೆ. ನಿಮ್ಗೋಸ್ಕರ ಊಟ ಮಾಡಿದ್ರೆ ಎಲ್ಲ ಕೈ ಕೂತಿದ್ದಾರೆ.